ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಬೆಂಗಳೂರು ನಗರದ ಕೆಎಂಡಬ್ಲ್ಯೂಎ ವಿದ್ಯಾನಿಕೇತನ ಮತ್ತು ಪಿಯು ಕಾಲೇಜ್ ಆವರಣದಲ್ಲಿ ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟದ ವತಿಯಿಂದ ಆಯೋಜಿಸಲಾದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ವಿವಿಧ ಆರೋಗ್ಯ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಈ ಶಿಬಿರಕ್ಕೆ ಕಿರುತೆರೆ ಕಲಾವಿದರು, ತಂತ್ರಜ್ಞರು, ಹಿರಿಯ ನಾಗರಿಕರು ಹಾಗೂ ಸಾರ್ವಜನಿಕರಿಂದ ಭಾರೀ ಸ್ಪಂದನೆ ವ್ಯಕ್ತವಾಯಿತು. ನೂರಾರು ಜನರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರಿಂದ ಅಗತ್ಯ ಸಲಹೆಗಳನ್ನು ಪಡೆದರು. ಶಿಬಿರದಲ್ಲಿ ಕಿವಿ, ಮೂಗು, ಗಂಟಲು, ಕಣ್ಣು, ಹೃದಯ ಸಂಬಂಧಿತ ತಪಾಸಣೆ, ರಕ್ತದೊತ್ತಡ, ಶುಗರ್, ಥೈರಾಯ್ಡ್ ಸೇರಿದಂತೆ ಹಲವು ಆರೋಗ್ಯ ಪರೀಕ್ಷೆಗಳನ್ನು ಸಂಪೂರ್ಣ ಉಚಿತವಾಗಿ ನಡೆಸಲಾಯಿತು. ವೈದ್ಯರು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಿ ಪ್ರತಿಯೊಬ್ಬರೂ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಈ ವೇಳೆ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟದ ಸದಸ್ಯರಾದ ಗಣೇಶ್ ರಾವ್ ಕೇಸರ್ಕಾರ್, ಹಿರಿಯ ಕಲಾವಿದ ಎನ್.ಟಿ. ರಾಮಸ್ವಾಮಿ ಹಾಗೂ ಕೆಎಂಡಬ್ಲ್ಯೂಎ ಅಧ್ಯಕ್ಷರಾದ ಸುನಿಲ್ ರಾವ್ ಅವರು ಸ್ವತಃ ರಕ್ತದಾನ ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ಅವರ ಈ ಕಾರ್ಯವನ್ನು ಎಲ್ಲರೂ ಪ್ರಶಂಸಿಸಿದರು. ಈ ಕಾರ್ಯಕ್ರಮದಲ್ಲಿ ಕೆಟಿವಿಎ ಅಧ್ಯಕ್ಷರಾದ ರವಿ ಆರ್ ಗರಣಿ, ಕೆಎಂಡಬ್ಲ್ಯೂಎ ಅಧ್ಯಕ್ಷರಾದ ಸುನಿಲ್ ರಾವ್, ಗೌರವಾಧ್ಯಕ್ಷರಾದ ಮನೋಜ್ ಕುಮಾರ್, ಗಣೇಶ್ ರಾವ್ ಕೇಸರ್ಕಾರ್, ಎನ್.ಟಿ. ರಾಮಸ್ವಾಮಿ, ಬೆಳ್ಳಿಚುಕ್ಕಿ ವೀರೇಂದ್ರ, ಡಿಂಗ್ರಿ ನಾಗರಾಜ್, ಅಡಗೂಡಿ ಶ್ರೀನಿವಾಸ್, ಗಜೇಂದ್ರ ರಾವ್ ಪವಾರ್, ನ್ಯೂಸ್ ಅಶೋಕ್, ಭಾಸ್ಕರ್, ವಿನಯ್ ರಾಮ್ ಪ್ರಸಾದ್, ಸ್ವಪ್ನಾರಾಜ್, ಸುನೀತ್ರಾ ಪಂಡಿತ್, ನರಸಿಂಹರಾಜು, ಗಿರೀಶ್ ಜೆಟ್ಟಿ, ಉಮಾಭಾಯಿ ಸೇರಿದಂತೆ ಅನೇಕ ಗಣ್ಯರು, ವೈದ್ಯರು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಆರೋಗ್ಯ ಜಾಗೃತಿ, ರಕ್ತದಾನದ ಮಹತ್ವ ಹಾಗೂ ಸಮಾಜ ಸೇವೆಯ ಸಂದೇಶ ಸಾರಿದ ಈ ವಿಶೇಷ ಶಿಬಿರ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಸಮಾಜದ ಒಳಿತಿಗಾಗಿ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಾಗಲಿ ಎಂಬ ಆಶಯ ಎಲ್ಲರಿಂದ ವ್ಯಕ್ತವಾಯಿತು. ಬಹಳ ಖುಷಿ ಆಗ್ತಾ ಇದೆ. ಕೆಎಂಡಬ್ಲ್ಯೂ ಸಂಸ್ಥೆಯಿಂದ ಬಡ ಜನರಿಗೆ ಹಾಗೂ ಎಲ್ಲರಿಗೂ, ಕಿರುತೆರೆಯ ಕಲಾವಿದರು, ತಂತ್ರಜ್ಞರು ಎಲ್ಲರಿಗೂ ಕೂಡ ಈ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಬಹಳ ಖುಷಿ ಕೊಡ್ತಾ ಇದೆ. ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ನನಗೆ ಬಹಳ ಖುಷಿಯಾಗಿದೆ ಅಂದರೆ, ಕೆಎಂಡಬ್ಲ್ಯೂ ಖಜಾಂಚಿಗಳು, ಕರ್ನಾಟಕ ಟೆಲಿವಿಷನ್ ಉಪಾಧ್ಯಕ್ಷರು, ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಏರಿಯಾದ ಈಗ ಗಣೇಶ್ ರಾವ್ ಕೇಸರ್ಕರ್ ಅವರ ನೇತೃತ್ವದಲ್ಲಿ ಕೆಎಂಡಬ್ಲ್ಯೂದಲ್ಲಿ ಈ ಕಾರ್ಯಕ್ರಮ ಮಾಡ್ತಿರೋದು ಬಹಳ ಖುಷಿ ಕೊಟ್ಟಿದೆ. ಇದು ಬರೀ ಕಲಾವಿದರಿಗೆ ಅಂತ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಷ್ಟೋ ಜನ ಇದನ್ನ ನೋಡಿದ್ರೆ ಆಲ್ರೆಡಿ 350 ಜನ ದಾಟ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ 9 ಗಂಟೆ ಮೇಲೆ ಇದು ನಿಯರ್ಲಿ 1000 ಜನದವರೆಗೂ ತಲುಪಬಹುದು. ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಯಾಕೆಂದ್ರೆ ಇವತ್ತು ಸಾಮಾನ್ಯವಾಗಿ ಒಂದು ಹೆಲ್ತ್ ಚೆಕಪ್ ಅಂದ್ರೆ ಒಂದು 2000 1000ದಲ್ಲಿ ಮುಗಿಯುವಂತ ಕಾಲ ಒಂದಿತ್ತು. ಈಗ 15-20 ಸಾವಿರ ಬೇಕು ಒಂದು ಹೆಲ್ತ್ ಚೆಕಪ್ ದಿನಗಳನ್ನ ನಾವು ಕಳಿಬೇಕು ಅಂದ್ರೆ, ಆ ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅಂತ ಅಂದ್ರೆ ಅದನ್ನ ನಾವು ಪೂರ್ಣವಾಗಿ ಇದನ್ನ ಉಚಿತವಾಗಿ ಮಾಡ್ತಾ ಇರುವಂತ ಕೆಎಂಡಬ್ಲ್ಯೂ ನಮ್ಮ ಸಂಸ್ಥೆಗೆ ಮನೋಜ್ ಸರ್ ಅಂಡ್ ಸುನೀಲ್ ಸರ್ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಕೆಎಂಡಬ್ಲ್ಯೂ ಹಾಗೂ ನಮ್ಮ ಕರ್ನಾಟಕ ಕಿರುತೆರೆಯ ಕೂಟ ಏನಿದೆ, ಕಲಾವಿದರ ಕೂಟ, ಇದ್ರ ಜೊತೆಗೂಡಿ ಈ ಒಂದು ಮೆಡಿಕಲ್ ಕ್ಯಾಂಪ್ ಅನ್ನ ಆಯೋಜಿಸಿದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನರಿಗೆ ಅಫೋರ್ಡ್ ಮಾಡಕ್ ಆಗಲ್ಲ ಕೆಲವೊಂದು ಟೆಸ್ಟ್ ಗಳನ್ನ. ಸೊ ಈ ತರ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದಾಗ ತುಂಬಾ ಜನರಿಗೆ ಉಪಯೋಗ ಆಗುತ್ತೆ. ನಮ್ಮ ಕಲಾವಿದರು, ತಂತ್ರಜ್ಞರು ಅಲ್ಲದೆ ಅವರ ಫ್ಯಾಮಿಲಿ ಅವರು ಕೂಡ ಇಲ್ಲಿ ಬಂದು ಸೇವೆಯನ್ನ ಪಡೀತಾ ಇದ್ದಾರೆ. ಇದು ನನಗೆ ಬಹಳ ಖುಷಿಯಾದ ಸಂಗತಿ. ಥ್ಯಾಂಕ್ ಯು ಫಾರ್ ಕೆಎಂಡಬ್ಲ್ಯೂ ಆರ್ಗನೈಸರ್ಸ್ ಅಂಡ್ ನಮ್ಮ ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟದ ಅಧ್ಯಕ್ಷರು ಅಂಡ್ ಉಪಾಧ್ಯಕ್ಷರು ಇಬ್ರು, ರಾಮಸ್ವಾಮಿ ಅಂಡ್ ಗಣೇಶ್ ರಾವ್ ಕೇಸರ್ಕರ್, ಎಲ್ರಿಗೂ ನಮಸ್ಕಾರ. ಇವತ್ತು ಕೆಎಂಡಬ್ಲ್ಯೂಎ ಮತ್ತು ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟದ ವತಿಯಿಂದ ಕಲಾವಿದರು ಮತ್ತು ತಂತ್ರಜ್ಞರಿಗಾಗಿ ಹಾಗೂ ಸಾರ್ವಜನಿಕರಿಗಾಗಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದೇವೆ. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನ ನಮ್ಮ ಕೆಎಂಡಬ್ಲ್ಯೂ ಸಂಸ್ಥೆ ಅಧ್ಯಕ್ಷರಾದ ಸುನಿಲ್ ಅವರು ಮತ್ತೆ ಗೌರವಾಧ್ಯಕ್ಷರಾದ ಮನೋಜ್ ಅವರು ಮತ್ತೆ ಅವರೆಲ್ಲ ಸಂಘಟನೆ ಗಜೇಂದ್ರ ಅವರೆಲ್ಲರೂ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ರವಿಗರಣಿ ಅವರು ಮತ್ತು ಅವರ ತಂಡ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿ ಸಂಪೂರ್ಣ ಬೆಂಬಲವನ್ನ ಸೂಚಿಸಿದ್ದಾರೆ, ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬೆಳಿಗ್ಗೆಯಿಂದ ಸುಮಾರು ಈ ಒಂದು 10 ಗಂಟೆಗೆಲ್ಲ ಸುಮಾರು ಒಂದು 300ಕ್ಕೂ ಹೆಚ್ಚು ಜನರು ನೋಂದಣಿ ಮಾಡ್ಕೊಂಡಿದ್ದಾರೆ. ಬಿಫೋರ್ ಬ್ರೇಕ್ಫಾಸ್ಟ್ ಅದಕ್ಕೂ ಕೂಡ ಸುಮಾರು ಜನ ನೋಂದಣಿಯಾಗಿದ್ದಾರೆ. ನಮ್ಮಲ್ಲಿ ಇವೆಲ್ಲ ಟೆಸ್ಟ್ ಅನ್ನ ಮಾಡಿಸ್ಬೇಕಂದ್ರೆ ಕಮ್ಮಿ ಅಂದ್ರೆ ಮಿನಿಮಮ್ ಏನೇ ಡಿಸ್ಕೌಂಟ್ ಕೊಟ್ಟು ಮಾಡಿದ್ರು ಕೂಡ 15,000 ರೂಪಾಯಿ ಆಗುತ್ತೆ. ಅದನ್ನ ಉಚಿತವಾಗಿ ಮಾಡ್ತಾ ಇದೀವಿ. ಮತ್ತೆ ಹಲವಾರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಬಂದಿದೆ. ಯಾವುದು ಚಿಕ್ಕ ಪುಟ್ಟ ಹಾಸ್ಪಿಟ್ಲ್ ಅಲ್ಲ, ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳು ಬಂದಿದೆ. ಎಸ್ಪೆಷಲಿ ನಮ್ಮ ಬೆಂಗಳೂರಿನಲ್ಲಿ ಹಾರ್ಟ್ ಹಾಸ್ಪಿಟಲ್ ತಥಾಗತ್ ಅಂತ ಒಂದು ತುಂಬಾ
ಹೆಸರು ಮಾಡಿರ್ತಕ್ಕಂಥ ಆಸ್ಪತ್ರೆ ಫೋರ್ಟಿಸು ಈ ತರ ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಬಂದು ಉಚಿತವಾಗಿ ನಮಗೆ ಸೇವೆಯನ್ನ ಕೊಟ್ಟಿದ್ದಾರೆ. ಕಲಾವಿದರಿಗೆ ಅಂತಾನೆ ಮೀಸಲಾಗಿರುವ ಒಂದು ವೇದಿಕೆ ಮಾಡ್ಕೊಂಡಿದೀವಿ. ನಮ್ಮ ಕಲಾವಿದರ ಕಷ್ಟಗಳನ್ನ ಸುಖಗಳನ್ನ ಎಲ್ಲವನ್ನೂ ಹಂಚ್ಕೊಳ್ಳೋಕೆ ಅಂತ ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟ ಅಂತ ಹಾಗೂ ಮತ್ತೆ KMWA ವಿದ್ಯಾಸಂಸ್ಥೆ ಇವೆರಡರ ಸಂಯೋಗದಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಸುಮಾರು ಒಂದು 15 ದಿವಸದಿಂದ ನಾವು ಇದ್ರ ಬಗ್ಗೆ ಪ್ರಚಾರ ಮಾಡ್ತಿದೀವಿ. ಯಾಕೆ ತಪಾಸಣೆ ಮಾಡಿಸ್ಕೋಬೇಕು ಅಂದ್ರೆ ನಾವೆಷ್ಟೇ ಗಟ್ಟಿಮುಟ್ಟಾಗಿದ್ರು, ಎಷ್ಟೇ ಬುದ್ಧಿವಂತರಾಗಿದ್ರು, ನನಗೇನೂ ಆಗಲ್ಲ ಅಂತ ಸುಮಾರು ಸತಿ ಇಗ್ನೋರ್ ಮಾಡಿದೀವಿ. ನಾವು ಯೂಸ್ ಮಾಡೋ ವೆಹಿಕಲ್ ಸಣ್ಣ ಸೌಂಡ್ ಬಂದ್ರೆ ಇಮಿಡಿಯೇಟ್ ವರ್ಕ್ಶಾಪ್ ತಗೊಂಡೋಗಿ ತೋರಿಸ್ತೀವಿ. ನಮ್ಮ ಬಾಡಿಲಿ ಸಣ್ಣ ವ್ಯತ್ಯಾಸ ಬಂದ್ರೆ ನೋಡೋಣ, ನಾಳೆ ನೋಡೋಣ, ನಾಡಿದ್ದು ನೋಡೋಣ, ನಾಳೆ ನಾಡಿದ್ದು ನಮ್ಮ ಕೈಯಲ್ಲಿ ಇರಲ್ಲ. ಹಾಗಾಗಿ ಆರೋಗ್ಯ ತಪಾಸಣೆ ಬಹಳ ಮುಖ್ಯ. ಅದು 15,000ದಿಂದ 25,000 ರೂಪಾಯಿ ವೆಚ್ಚದಲ್ಲಿ ಆಗುವಂತ ಆರೋಗ್ಯ ತಪಾಸಣೆನ KMW ಅವರು ನಮ್ಮ ಜೊತೆಗೂಡಿ ಉಚಿತವಾಗಿ ಎಲ್ರಿಗೂ ಮಾಡ್ತಿದ್ದಾರೆ. ಅಂದ್ರೆ ಇದ್ರ ಸದುಪಯೋಗ ಪಡ್ಕೋಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ಎಸ್ಪೆಷಲಿ ಕಲಾವಿದರಿಗೆ ಅಂತ ಹೇಳಿದ್ರು, ಆಮೇಲೆ ನೋಡಿದ್ರೆ ಸಾರ್ವಜನಿಕರಿಗೂ ಅವರು ಮಾಡಿದ್ದಾರೆ. ಇಂಥ ಉದಾರ ಮನಸ್ಸು KMWಗೆ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಕರ್ನಾಟಕ ಕಲಾವಿದರ ಕಿರುತೆರೆಯ ಕೂಟವನ್ನು ಆಯೋಜಿಸಲಾಗಿದೆ. ಸೊ ಇವತ್ತು ಗಣೇಶ್ ರಾವ್ ಸರ್ ಅವರು ಸುಮಾರು ಜನರಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಇವತ್ತು ಫ್ರೀ ಆಗಿ ಆರೋಗ್ಯ ತಪಾಸಣೆ ಕೇಂದ್ರವನ್ನು ಇಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂಡ್ ರಕ್ತದಾನ ಇದೆ, ಹಲವಾರು ಡಿಪಾರ್ಟ್ಮೆಂಟ್ ಗಳನ್ನ ಸೆಗ್ರಿಗೇಷನ್ ಮಾಡ್ಬಿಟ್ಟು ಇಲ್ಲಿ BP, ಶುಗರ್, ECG, 2D ಇಕೋ ಎಲ್ಲಾ ತರ ಹೆಲ್ತ್ ಚೆಕಪ್ ನ ಇಲ್ಲಿ ಅವರು ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅನೇಕ ಜನರು ಬಂದು ಇಲ್ಲಿ ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಸುಮಾರು ಜನ ಆಕ್ಟರ್ಸ್, ಆರ್ಟಿಸ್ಟ್ ಗಳು ಎಲ್ಲರೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ತರ ಒಂದು ನಿಮ್ ಮೈಂಡ್ ಅಲ್ಲಿ ಮಾಡ್ಬೇಕು ಅಂತ ಬಂದಿರೋದು. ಇವತ್ತಿನ ದಿನ ಒಬ್ರು ರಕ್ತದಾನ ಮಾಡೋದ್ರಿಂದ 3 ಜೀವ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜ, ರಕ್ತದಾನ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸಮ್ಮರ್ ಅಲ್ಲಿ ಸುಮಾರು ಕಡೆ ಬ್ಲಡ್ ಬ್ಯಾಂಕ್ ಗಳಲ್ಲಿ ಬ್ಲಡ್ ಸಿಗ್ತಾ ಇಲ್ಲ. ಸೊ ಇವತ್ತಿನ ಈ ಕ್ಯಾಂಪ್ ಇಂದ ಎಷ್ಟೋ ಜೀವಗಳನ್ನ ಉಳಿಸ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ. ನಮಸ್ತೆ ಸ್ನೇಹಿತರೆ, ವಿಶೇಷವಾದ ದಿನ ಕರ್ನಾಟಕ ಕಲಾವಿದರ ಒಕ್ಕೂಟ ಅದು ಮತ್ತೆ ಕೂಟ ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟ ಹಾಗೂ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ KMW ವತಿಯಿಂದ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ. ಆರೋಗ್ಯ ತಪಾಸಣೆಗೆ ಈಗಲೇ 502 ರಿಜಿಸ್ಟ್ರೇಷನ್ ಆಗಿದೆ. ಹಾಗೆ ರಕ್ತದಾನ ಶಿಬಿರಕ್ಕೆ ಒಂದು 22 ಡೊನೇಷನ್ ಆಗಿದೆ. ಪ್ರಥಮವಾಗಿ ಈ ದಿನ ರಾಮಸ್ವಾಮಿ ಸರ್ ಅವರು, ಆಫೀಸ್ ಬೇರರ್ ಆಫ್ ದ ಕಲಾವಿದರ ಅಸೋಸಿಯೇಷನ್ ಮತ್ತೆ ಗಣೇಶ್ ರಾವ್ ಕೇಸರ್ಕರ್ ಅವರು ವಾಲಂಟರಿ ಬ್ಲಡ್ ಕೊಡ್ತಿದ್ದಾರೆ. ವಾಲಂಟರಿಯಾಗಿ ಇವರು ಒಬ್ಬೊಬ್ರು ಬ್ಲಡ್ ಕೊಡೋದ್ರಿಂದ 3 ಜನ ಪೇಷಂಟ್ ಪ್ರಾಣ ಉಳಿತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಮ್ಮರ್ ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಕಮ್ಮಿ, ರಕ್ತ ನಿಧಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳ ರಕ್ತದ ಕೊರತೆ ಕಾಣ್ತಾ ಇದೆ. ಇಂಥ ಕಲಾವಿದರು ಬ್ಲಡ್ ಕೊಡೋದ್ರಿಂದ ಬೇರೆಯವ್ರು ಬಹಳ ಮೋಟಿವೇಟ್ ಆಗ್ತಾರೆ. ಗಣೇಶ್ ಈ ಸಲ ಕೊಟ್ಟರೆ 53ನೇ ಸಲ ಬ್ಲಡ್ ಕೊಡ್ತಿದ್ದಾರೆ. ಒಂದೊಂದ್ ಸಲ ಬ್ಲಡ್ ಕೊಟ್ಟಾಗ 3 ಜನ ಪೇಷಂಟ್ ಪ್ರಾಣ ಉಳಿತಕ್ಕಂಥ ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಿದ್ದಕ್ಕೆ ಹಾಗೂ ಬೇರೆಯವ್ರು ಮೋಟಿವೇಟ್ ಮಾಡೋದಕ್ಕೆ ರಾಮಸ್ವಾಮಿ ಸರ್, ಗಣೇಶ್ ಸರ್ ಅವರಿಗೆ, ಲಯನ್ಸ್ ಕ್ಲಬ್ ಹಾಗೂ ಕಲಾವಿದರ ಒಕ್ಕೂಟ ಹಾಗೂ KMW ವಿಶೇಷವಾದ ಧನ್ಯವಾದ ಸರ್. ಸರ್ ಸ್ಲೋಗನ್ ಹೇಳೋಣ. ಡೊನೇಟ್ ಬ್ಲಡ್ ಸೇವ್ ಲೈಫ್, ಡೊನೇಟ್ ಬ್ಲಡ್ ಸೇವ್ ಲೈಫ್. ರಕ್ತದಾನ ಮಾಡಿ ರಕ್ತದಾನ ಮಾಡಿ ಜೀವ ಉಳಿಸಿ. ಥ್ಯಾಂಕ್ ಯು. ರಕ್ತದಾನ ಮಹಾದಾನ, ರಕ್ತದಾನ ಮಹಾದಾನ. ಡಾಕ್ಟರ್ ರಾಜ್ಕುಮಾರ್ ಅವರು ಅಗ್ರಪಂಕ್ತಿ ಹಾಕೊಟ್ಟಂತ ಈ ಒಂದು ರಕ್ತದಾನಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ. ಒಂದು ರಕ್ತದಾನ ಮಾಡೋದ್ರಿಂದ ಈಗಾಗಲೇ ಅಧ್ಯಕ್ಷ ಹೇಳಿದಾಗೆ 3 ಜೀವವನ್ನು ಉಳಿಸಬಹುದು. ಧನ್ಯವಾದಗಳು.